ಹುಡುಗ ಇದೆ ಜೊಮೊಟೊ ಮಾಡಕತ್ತೇನೆ ನನ್ನ ಲೈಫ್ ಸ್ಟೈಲಿಂದು ಬರೀ ನೋಡೋಣ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ಇವತ್ತು ಬಂದಿದ್ದೀನಿ ಝೊಮ್ಯಾಟೊ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ನನ್ನ ಫ್ರೆಂಡ್ ಒಬ್ಬನು ಸಂಜು ಅಂತ ಇವಾಗ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ. ಇವತ್ತು ಝೊಮ್ಯಾಟೊ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡ್ದಾಗ ಇವನ್ ಜೊತೆ ಫುಲ್ ಡೇ ಇವತ್ತು ಫುಲ್ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ಇವತ್ತು ಇಲ್ಲೇ ಇರ್ತೀನಿ. ಹೋಗಿ ಸ್ಟಾರ್ಟ್ ಮಾಡ್ತದ ಫುಲ್ ಎಲ್ಲ ರೆಡಿಯಾಗಿ ಬಂದಾನೆ. ಈಗ ಹಂಗ ಸ್ಟೈಲಿಂಗ್ ಸ್ಪೆಕ್ಸ್ ಎಲ್ಲ ತಗೊಂಡಾಗ ಬ್ಲೂಟೂತ್ ಎಲ್ಲ ಹಾಕೊಂಡಂಗೆ ರೆಡಿ ಆಗ್ತದನ್. ಈಗ ಇದೆ ಇವನ್ ರಥ ಫುಲ್ ಝೊಮ್ಯಾಟೊ ಬ್ಯಾಗ್ ಎಲ್ಲ ರೆಡಿ ಇದೆ. ಡ್ರೆಸ್ ಎಲ್ಲ ಹಾಕೊಂಡ್ಬಂದಾನೆ. ಲೆಟ್ ಸ್ಟಾರ್ಟ್. ಆಟೋ ಹೇಗೆ ಇರುತ್ತೆ, ಅದು ಹೇಗೆ ರೆಸ್ಟೋರೆಂಟ್ಗೆ ಹೋಗಿ ಪೀಸ್ ಡ್ರಾಪ್ ಮಾಡಬೇಕು, ಹೇಗೆ ಪಿಕಪ್ ಮಾಡಬೇಕು, ಎಷ್ಟು ಟೈಮಿಂಗ್ ತಗೋತಾನೆ ಎಲ್ಲ ತಿಳಿಸ್ಕೊಡ್ತೀನಿ. ಝೊಮ್ಯಾಟೊ ಅಂದ್ರೆ ಬಹಳ ಜನ ಈಸಿ ಅಂತ ನಿಂದಿರ್ತಾರೆ. ಝೊಮ್ಯಾಟೊ ಮಾಡೋದ್ರೆ ಜಸ್ಟ್ ಪಿಕಪ್ ಡೆಲಿವರಿ ಅಂತ. ಬನ್ನಿ ನೋಡೋಣ ಒಂದ್ಸಲ ಅವರಿಗೆ ಕೇಳೋಣಂತೆ ಝೊಮ್ಯಾಟೊ ಹೇಗಿರುತ್ತೆ ಅಂತೇಳಿ. ಹಾಯ್ ಸಂಜು. ಆಯ್ತು. ಮತ್ತೆ ಹೇಗಿದೆ ಝೊಮ್ಯಾಟೊ ಲೈಫ್? ಝೊಮ್ಯಾಟೊ ಲೈಫ್ ಹೇಳೋದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆಗ್ಲೇ ನಾನು ಒಂದು ಹಾಫ್ ಅನ್ ಅವರ್ ಆಯ್ತು ನೋಡ್ಬೋದು ನೀವು ಟೈಮಿಂಗ್ಸ್. ನನ್ನ 3 o'clock ಆನ್ಲೈನ್ ಬಂದಿದ್ದು, ಆದ್ರೆ ಹಾಫ್ ಅನ್ ಅವರ್ ಆಯ್ತು ಒಂದು ಆರ್ಡರ್ ಬಿದ್ದಿಲ್ಲ. ಹೇಳೋದಷ್ಟು ಸುಲಭ ಅಲ್ಲ. ಒಂದೊಂದ್ಸಲಿ ಆರ್ಡರ್ ಬೀಳ್ತಾವೆ, ಒಂದೊಂದ್ಸಲಿ ಆರ್ಡರ್ ಇರೋದಿಲ್ಲ, ಒಂದೊಂದ್ಸಲಿ 1000 ರೂಪಾಯಿ ಆಗುತ್ತೆ, ಒಂದೊಂದ್ಸಲಿ 200 ರೂಪಾಯಿ 300 ರೂಪಾಯಿ ತನಕ ಆಗುತ್ತೆ. ಹೇಳಕ್ಕಾಗಲ್ಲ. ಅದೇ ಸ್ವಲ್ಪ ಕಷ್ಟನೇ ಇದೆ. ಆದ್ರೂ ಕಷ್ಟ ಇರ್ಲಿ ಸುಖ ಇರ್ಲಿ, ಏನೋ ಒಂದು ಕೆಲಸ ಅಂದ್ಮೇಲೆ ಇಷ್ಟಪಟ್ಟು ಮಾಡ್ಬೇಕು. ಯಾವ್ದೇ ಕೆಲಸ ಇರ್ಲಿ ಏನೇ ಆಗಿರ್ಲಿ ನಾಚಿಕೆ ಪಡ್ಕೋಬಾರ್ದು. ಇದು ನಮ್ ಝೊಮ್ಯಾಟೊ ಲೈಫ್. ಎಲ್ಲರೂ ತಿಳ್ಕೊಂಡಂಗಲ್ಲ ಬಂದು ಝೊಮ್ಯಾಟೊ ಮಾಡಿ ಹೋಗೋದಂತ ಅಲ್ಲ, ಬಹಳ ಕಷ್ಟ ಐತಿ. ಕಣ್ಣಿಗೆಲ್ಲ ಧೂಳು ಬಿಡುತ್ತೆ ಅಂದ್ರೆ ಸ್ಪೆಟ್ ತಗೊಂಡಿವಿ. ಅಂದ್ರೆ ತುಂಬಾ ಕಷ್ಟ ಲೈಫ್. ಒಬ್ಬೊಬ್ಬರು ಕಾಲೇಜರು ಬರ್ತಾರೆ, ಅವರೆಲ್ಲ ಜಾಯ್ನ್ ಆಗ್ತಾರೆ, ಮಧ್ಯಾಹ್ನದಿಂದ ಬರ್ತಾರೆ, ಆದ್ರೂ ಜಾಸ್ತಿ ಇಲ್ಲ. ಹಂಗೆ ಹೆಂಗಾಗುತ್ತೆ ಹಂಗೆ ನಡ್ಕೊಂಡು ಹೋಗೋದು ಅಷ್ಟೇ. ಸ್ನೇಹಿತರೆ ನೋಡಿದ್ರಲ್ಲ, ಬರೀ ಝೊಮ್ಯಾಟೊ ಅಂದ್ರೆ ಜಸ್ಟ್ ಪಿಕಪ್ ಡ್ರಾಪ್ ಅಂದ್ರೆ ಈ ಕಡೆ ಹೋಟ್ಲಿಂದ ತಗೊಂಡು ಹೋಗೋದು, ಮನಿ ಕೊಡೋದು ಅಷ್ಟೇ ಅಲ್ಲ. ಅದು ಆರ್ಡರ್ ಬಿದ್ರಷ್ಟೇ ಹೋಗಕ್ಕಾಗತ್ತೆ. ಒಂದ್ಸಲ ಬಿದ್ದಂದ್ರೆ ಬಿತ್ತು, ಇಲ್ಲಾಂದ್ರೆ ಇಲ್ಲ. ಒಬ್ಬ ಝೊಮ್ಯಾಟೊ ಅವ್ರ ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಂತ ನೋಡ್ರಿ. ಇವಾಗ ಆರ್ಡರ್ ಬಿತ್ತು ನೋಡ್ತಿರ್ಬೋದು, 36 ರೂಪಾಯಿ ಆರ್ಡರ್ ಬಿದ್ದಿದೆ. 36 ರೂಪಾಯಿ ಬಿದ್ದಿದೆ. ಇಲ್ಲಿ ಇನ್ನೊಬ್ರು ಫ್ರೆಂಡ್ಸ್ ಇದೆ, ಅವ್ರದ್ದು 34 ರೂಪಾಯಿ ಬಿದ್ದಿದೆ. ಬನ್ನಿ ಅವ್ರ ಪಿಜ್ಜಾ ಈಗ ಬನ್ನಿ ಆಕ್ಸೆಪ್ಟ್ ಮಾಡ್ತಿದ್ದಾರೆ. ಈಗ ಹೋಗೋಣ ಅಂತ ಅವ್ರ ಜೊತೆ, ಆರ್ಡರ್ ಜೊತೆ ಹೋಗೋಣ ಅಂತ ಇವತ್ತು. ಈಗ ನಾನು ಹೋಗ್ತಾ ಇದ್ದೀನಿ ಇವ್ರ ಜೊತೆ. ಈಗ ಇಲ್ಲಿಂದ ಡೆಲಿವರಿ ಈಗ ಸೀದಾ ಶಾಪಿಗೆ ಹೋಗಿ ಪಿಜ್ಜಾ ಬಂದಿದೆ, ಯಾರೋ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ. ಈಗ ಪಿಜ್ಜಾ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ಮತ್ತೆ ನೆಕ್ಸ್ಟ್ ಆರ್ಡ್ರಿಗೆ ಮತ್ತೆ ವೇಟ್ ಮಾಡ್ಬೇಕು. ಎಷ್ಟು ಆರ್ಡರ್ ಬೀಳುತ್ತೆ ಏನೋ ನೋಡೋಣ ಬನ್ನಿ ಇವತ್ತು. ಸ್ನೇಹಿತರೆ ಆರ್ಡ್ರಿಗೆ ಬಂದ್ವಿ, ಪಿಜ್ಜಾ ತಗೊಳ್ಳೋದು. ಈಗ ಕೂತು ಸೇಮ್ ಆರ್ಡರ್ ಇದ್ದ ಪಿಜ್ಜಾ ಹುಡುಗ ಅಲ್ಲೇ ಬಂದಿದ್ದೀವಿ. ಈಗ ಇಲ್ಲಿ ಆರ್ಡರ್ ಬಂದಾಗ ರೀಚರ್ ಪಿಕಪ್ ಅಂತ ಇರುತ್ತೆ. ಪಿಜ್ಜಾ ಬಂದಾಗ ನೀವು ತಗೊಂಡ್ರೆ ಎಲ್ಲ ಅಡ್ರೆಸ್, ಕಸ್ಟಮರ್ ಅಡ್ರೆಸ್, ರೆಸ್ಟೋರೆಂಟ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಫುಡ್ ಆರ್ಡರ್ ಎಷ್ಟೊತ್ತು ಆಗುತ್ತೆ ಟೈಮಿಂಗ್ಸ್ ತೋರಿಸಿರುತ್ತೆ. ಅದು ಟೈಮಿಂಗ್ಸ್ ಅಂತ ಕಾಯ್ಬೇಕು. ಅವ್ರು ಪಿಕಪ್ ಕೊಡ್ತಾರೆ. ಪಿಕಪ್ ಕೊಟ್ಟಿದ್ಮೇಲೆ ನಾವು ಆರ್ಡರ್ ಫುಡ್ ತಗೊಂಡೋಗಿ ಇದು ಪಿಕಪ್ ಜಾಗದಲ್ಲಿ ಯಾರು ಕಸ್ಟಮರ್ ಆರ್ಡರ್ ಮಾಡಿರ್ತಾರಲ್ಲ ಅಲ್ಲೋಗಿ ನಾವು ಪಿಕಪ್ ಮಾಡೋದು, ಇದು ಡೆಲಿವರಿ ಮಾಡ್ಬೇಕು. ಮತ್ತೆ ಆಮೇಲೆ ಮತ್ತೆ ಅದೇ ರೀತಿ ವಾಪಸ್ ಬಂದು ಮತ್ತೆ ಇನ್ನೊಂದು ಆರ್ಡರ್ ಕಾಯ್ಬೇಕು. ಸ್ನೇಹಿತರೆ ಇವಾಗ ಆರ್ಡರ್ ರೆಡಿ ಆಗಿದೆ. ನೋಡ್ಬೋದು ನೋಡಿ. ಓಕೆ ಐ ಆಮ್ ಪಿಕಪ್ ಅಂತ ಇದೆ, ಬರೀ ಇಸ್ಕೊಂಬರೋದು. ಹಿಂದಿಗಡೆ ಏನು ಮಾಡಿದ್ದಾರೆ. ಮಾತಾಡಪ್ಪ ಏನಾದ್ರು ಒಂದು ಹೋಟ್ಲ ಹತ್ರ ಅನ್ಕೊಂಡಿದ್ದೆ. ಅಕ್ಕ ರೆಡಿ ಆಗಿಲ್ಲ. 0562 ಇವಾಗ ಲಾಸ್ಟ್ 4 ನಂಬರ್ ಹೇಳ್ಬೇಕು. 4 ನಂಬರ್ ಹೇಳಿದ್ರೆ ಅಷ್ಟೇ ಆರ್ಡರ್ ಕೊಡೋದು, ಸುಮ್ನೆ ಕೊಡಲ್ಲ. ಮತ್ತೆ 2 minutes. ಪಿಜ್ಜಾ ಈಗ ತಗೊಂಡಿದ್ವಿ. ನೆಕ್ಸ್ಟ್ ಏನ್ ಮಾಡೋದಂದ್ರೆ ಸೀದಾ ಕಸ್ಟಮರ್ ಇದೆ ಅಲ್ಲ, ಕಸ್ಟಮರ್ ಹತ್ರ ಹೋಗಿ ಡೆಲಿವರಿ ಮಾಡ್ತೀವಿ. ಸ್ನೇಹಿತರೆ ನೋಡ್ರಲ್ಲ, ಫಸ್ಟ್ ಡೆಲಿವರಿ ಪಿಜ್ಜಾ ಆರ್ಡರ್ ಮಾಡಿದ್ದಾರೆ. ಡೆಲಿವರಿ ಸ್ಟಾರ್ಟ್ ಆಗಿದೆ. ಈಗ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಎಲ್ಲ ಪ್ರತಿಯೊಂದು ತೋರಿಸುತ್ತೆ ಅದರಲ್ಲಿ. ಮ್ಯಾಪ್ ಹಾಕಿದ್ರೆ ಸಾಕು ಎಷ್ಟು ದೂರ ಇದೆ.
3 ಕಿಲೋಮೀಟರ್ ಇದೆ, 100 ಮೀಟರ್ ಕಮ್ಮಿ 3 ಕಿಲೋಮೀಟರ್ ಇದೆ ಫ್ರೆಂಡ್ಸ್. ಬನ್ನಿ ಹೋಗಿ ಕೊಟ್ಬರ. 4 ಕಿಲೋಮೀಟರ್ ಅಂತ ಬರೀ ಹೋಗೋಣ ಸೀದಾ. ಇಬ್ರಿಗೂ ಆರ್ಡರ್ ಬಿದ್ದಿದೆ. ನಿಮ್ದೆಲ್ಲಿ ಬಾಸ್? ನಮ್ದು ಸರಸ್ವತಿ ನಗರ. ಸರಸ್ವತಿ ನಗರ. ಇವ್ರದ್ದು ಮಂಡಿಪೇಟೆ. ಒಬ್ಬೊಬ್ರು ಒಂದೊಂದ್ ಕಡೆ ಆರ್ಡ್ರ್. ಮಂಡಿಪೇಟೆ ಬಿದ್ದಿದೆ. ಸ್ವಲ್ಪ ಬೇಜಾರಲ್ಲಿ, ತುಂಬಾ ಜನ ರಶ್, ಟ್ರಾಫಿಕ್ ಜಾಮ್, ಸ್ವಲ್ಪ ರಶ್, ಏನು ಮಾಡಕ್ ಆಗಲ್ಲ. ಇರೋದೇ ಹೀಗೆ, ಏನು ಮಾಡಕ್ ಆಗಲ್ಲ. ಬನ್ನಿ ಹೋಗಿ ರೆಡಿ ಹೋಗೋಣ ಸ್ನೇಹಿತರೆ. ಸ್ಟಾರ್ಟ್ ಆಯ್ತು. ಲೆಟ್ಸ್ ಗೋ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದಾನೆ. ಸಂಜೆ ಹಂಗೋಗಿದೆ, ಇನ್ನೂ ಹತ್ರ ಆಗದಲ್ಲ. ಇಲ್ಲ, ಆ ಲೊಕೇಶನ್ ಹೇಗೆ ಕೊಟ್ಟಿದ್ರಲ್ಲ ಹಾ. ಆ ಲೊಕೇಶನ್ ಅಂತ ಹೋಗ್ಬೇಕು. ಹಾ ಬೇರೆ ಕಡೆಯಿಂದ ಹೋದ್ರೆ ಅಮೌಂಟ್ ಎಷ್ಟಿರ್ತಲ್ಲ ಹಾ. ಅದ್ರಲ್ಲಿ 3-4 ರೂಪಾಯಿನ ಕಟ್ ಮಾಡ್ತಾರೆ. ಇದ್ರಲ್ಲಿ ರೂಲ್ಸ್ ಇದೆ. ಹಾ, ಹಾ, ಹಾ. ಹೆಂಗ್ ಲೊಕೇಶನ್ ರೂಟ್ ಮ್ಯಾಪ್ ಬೇರೆ ಇರ್ತದೆ ಅದಕ್ಕೆ. ರೂಟ್ ಅಂದ್ರೆ ಕರೆಕ್ಟ್ ಇರುತ್ತೆ ರೂಟ್. ಹಾ. ಅದು ಈ ರೂಟ್, ಈ ಲೊಕೇಶನ್ ಇಂದ ಕೊಟ್ಟಿದಾರ, ಹಾ. ಈ ಲೊಕೇಶನ್ ಗೆ ಹೋಗ್ಬೇಕು ನಾವು. ಈಗ Okay, okay. ಆ ಸೈಡ್ ಇಂದ ಹೋದ್ರೆ ಸ್ವಲ್ಪ ದುಡ್ಡು ಅಮೌಂಟ್ ಕಟ್ ಮಾಡ್ತಾರೆ. ಹಾ. ಇದ್ರಾಗೂ ಈಗ ಏನು ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಇದನ್ನು. ಸ್ನೇಹಿತರೆ, ಒಂದು ರೂಟ್ ಮ್ಯಾಪ್ ಏನ್ ಕೊಟ್ಟಿರ್ತಾರೆ ಅದೇ ರೂಟ್ ಮ್ಯಾಪ್ ಅಲ್ಲೇ ಹೋಗ್ಬೇಕು. ನಾವ್ ಏನಾದ್ರು ಮಿಸ್ ಆಗಿ ಅಂದ್ರೆ ಈಗ ಹತ್ರ ಇದೆಯಲ್ಲ ಅಂತ ಈ ಕಡೆ ಬೇರೆ ರೂಟಲ್ಲಿ ಹೋದ್ರೆ ಅನ್ಕೊಂಡಿದ್ದ ಅಮೌಂಟ್ ಸಿಗಲ್ಲ. ಬಹಳ ಎಷ್ಟು ಡಿಫಿಕಲ್ಟ್ ಇದೆ ನೋಡಿ ಟೊಮಾಟೊ. ಅನ್ಕೊಂಡಷ್ಟು ಯಾವ್ದು ಸುಲಭ ಇಲ್ಲ. ಒಂದೊಂದ್ಸಲಿ ಈ ಲೊಕೇಶನ್ ಕೂಡ ತಪ್ಪು ಹೇಳ್ತತಿ. ಹೌದಾ? ಹೂನಪ್ಪ. ಒಂದೊಂದ್ಸಲಿ ರೋಡೇ ಇರಲ್ಲ. ಮತ್ತೆ ಹೆಂಗ್ ಹೋಗ್ತೀರಾ? ಅದೇ ಮತ್ತೆ ಹೆಂಗ ನೋಡ್ಕೊಂಡು ಕಸ್ಟಮರಿಗೆ ಕಾಲ್ ಮಾಡ್ಕೊಂಡು ಆ ರೋಟಿಗೆ ಹೋಗ್ಬೇಕು. ನೋಡ್ರಿ, ಝೊಮ್ಯಾಟೊ ಲೈಫ್ ಇಸ್ ನಾಟ್ ಈಸಿ. ಯಾವ ಸಂಧಿ ಮುಂದೆ ಮೂಲೆಗೆಲ್ಲ ಅದು ಇವತ್ತೇನು ಓಕೆ, ಭಾನುವಾರದೊತ್ತಿ ರೋಡಿಗೆ ಬಂದ್ಬಿಟ್ರೆ ಮುಗ್ದೋತ್. ಇದು ಬೇರೆ ಮಾರ್ಕೆಟ್ ಏರಿಯಾ. ಮಾರ್ಕೆಟ್ ಏರಿಯಾ, ತುಂಬಾ ರೇಸ್. ಬೇಕಾದ್ರೆ ನೋಡ್ಬೋದು ನೀವು ಎಷ್ಟು ಜನಗಳಿದ್ದಾರೆ. ನೋಡ್ರಿ ಫ್ರೆಂಡ್ಸ್, ರೂಟ್ ಮ್ಯಾಪ್ ಬೇಕಾದ್ರೆ ಬಂದ್ರೆ ದಾರಿನೇ ಇಲ್ಲ. ಇಲ್ಲಿ ಗಾಡಿ ನಿಲ್ಸೋ ಪರಿಸ್ಥಿತಿ ಬಂದಿದೆ ನೋಡಿ. ಗಾಡಿ ನಿಲ್ಸಿ ನಡ್ಕೊಂಡು ಹೋಗ್ಬೇಕು. ಗಾಡಿನೇ ಇಲ್ಲ, ಮುಂಚೆ ಹೋಗಿ ಇನ್ನೊಂದು 100 ಮೀಟರ್ ನಡ್ಕೊಂಡು ಹೋಗ್ಬೇಕು. ಏನು ಮಾಡ್ಕೊಂಡಾಗಲ್ಲ, ರೂಟೇ ಇಲ್ಲ ಅಲ್ಲಿ. ಈ ಪಾಪ ನಮ್ಮ ಹುಡುಗ ತಗೊಂಡು ನಡ್ಕೊಂಡು ಹೋಗ್ತೀಗ. ಬನ್ನಿ ಹೋಗೋಣ. ಈಗ ಲೊಕೇಶನ್ಗೆ ಬಂದಾಯ್ತು. ಈಗ ಬೀಚ್ ಡ್ರಾಪ್ ಕೊಟ್ಟು ಕಸ್ಟಮರ್ಗೆ ಕಾಲ್ ಮಾಡೋದು. ಈಗ ಕಸ್ಟಮರಿಗೆ ಕಾಲ್ ಮಾಡ್ತದ. ಸರ್ ಆರ್ಡ್ರ್ ಇತ್ತು ಝೊಮ್ಯಾಟೊದಿಂದ. ಝೊಮ್ಯಾಟೊದಿಂದ ಆರ್ಡ್ರ್ ಇತ್ತು ಸರ್. ಹಲೋ ಸರ್, ಝೊಮ್ಯಾಟೊದಿಂದ ಆರ್ಡ್ರ್ ಇತ್ತು. ಲೊಕೇಶನ್ ಮಾರ್ಕೆಟ್ ಇತ್ತು, ಆರ್ಡ್ರ್ ಇತ್ತು. ಸ್ನೇಹಿತರೆ, ಮತ್ತೆ ಅಡ್ರೆಸ್ ಸಿಗ್ಲಿಲ್ಲ. ಅವತ್ತು ವಾಪಸ್ ಹೊಂಟಿವಿ. ಒಂದೊಂದ್ಸಲಿ ರಾಂಗ್ ಅಡ್ರೆಸ್ ಕೊಡ್ತಾರೆ. ಅದು ಇನ್ನು ಅಡ್ರೆಸ್ ಹುಡ್ಕೊಂಡು ಹೋಗ್ಬೇಕು. ಲೈಫ್ ತುಂಬಾ ಕಷ್ಟ ಇದೆ. ಈಸಿ ಅಂತೂ ಯಾವುದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಈಗ ಅಡ್ರೆಸ್ ಹುಡ್ಕೊಂಡು ಅವತ್ತು ವಾಪಸ್ ಹೋಗ್ತಾ ಇದೀವಿ. ಈಗ ದಾರಿ ಮಾಡಿದ್ರಿ, ಈಗ ಮತ್ತೆ ವಾಪಸ್ ಅಡ್ರೆಸ್ ಹುಡ್ಕೊಂಡು ಹೋಗ್ತಾ ಇದೀವಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಆರ್ಡ್ರ್ ತಗೊಳಕ್ಕೆ ಬಂದಿದ್ದಾರೆ. ಫಸ್ಟ್ ಆರ್ಡ್ರ್ ಡೆಲಿವರಿ. ಇನ್ನೇನು ನಮ್ಮ ಹುಡುಗ ಎಲ್ಲ OTP ಅದು ಇದು ಎಲ್ಲ ಚೆಕ್ ಮಾಡಿ, ಆರ್ಡ್ರ್ ನಂಬರ್ ಎಲ್ಲ ಚೆಕ್ ಮಾಡಿ ಕೊಡ್ತಾ ಇದ್ದಾನೆ. ಫಸ್ಟು ಪಿಜ್ಜಾ ಡೆಲಿವರಿ ಕೊಟ್ಟಾಯಿತು. ಬನ್ನಿ ನೆಕ್ಸ್ಟ್. ಡೆಲಿವರಿನ ಕೊಟ್ಟು ಈಗ ಆರ್ಡ್ರ್ ಡೆಲಿವರಿ ಮಾಡೋದು. ಈಗ ನೆಕ್ಸ್ಟ್ ಆರ್ಡರ್ ಬರೋವರೆಗೂ ಕಾಯ್ಬೇಕು ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿ 36 ರೂಪೀಸ್ ದುಡ್ಡು ಕೊಟ್ಟಿದ್ರು ಕಿಲೋಮೀಟ್ರಿಗೆ, 3 ಕಿಲೋಮೀಟ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ ಕರೆಕ್ಟಾಗಿ. ನೆಕ್ಸ್ಟ್ ಆರ್ಡರ್ ಬರೋವರೆಗೂ ಕಾಯ್ನೋ. ಈಗ ಮತ್ತೆ ಮುಂದೆ ನೋಡ್ರಿ ಆರ್ಡರ್ ಕಾಯೋವರೆಗೂ. ಮತ್ತೆ ಎಲ್ಲಿಗೆ ಹೋದ್ರು? ಇಲ್ಲ, ನಮ್ಮ ಸೇಮ್ ಇದು ಅಡ್ಡ. ಈಗ ಮತ್ತೆ ವಾಪಸ್ ಅಡ್ಡಾಗ ಹೋಗ್ಬೇಕು. ಅಡ್ಡ ಮೀನ್ಸ್ ರೆಗ್ಯುಲರ್ ಇವರ ಸ್ಪಾಟ್.
ರೆಗ್ಯುಲರ್ ಇರೋ ಜಾಗಕ್ಕೆ ಹೋಗಿ ಇನ್ನೂ ಆರ್ಡರ್ ಹುಡುಕ್ಬೇಕು. ಆರ್ಡರ್ ಬಿಡೋ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಇದು ನಮ್ದು ಬೆಂಗಳೂರು ಅಲ್ಲ, ದಾವಣಗೆರೆ. ಆದಷ್ಟು ಕಮ್ಮಿನೇ ಆರ್ಡರ್ಗಳು ಇದಾವೆ. ದಿನಕ್ಕೆ ಎಷ್ಟು ಆರ್ಡರ್ ಆಗುತ್ತೆ? ಅಬ್ಬಾಬಾ ಫಸ್ಟಿಗೆ ನಾನು ಜಾಯ್ನ್ ಆದಾಗ, ಈಗಾಗಲೇ ನಾನು ಜಾಯ್ನ್ ಆಗಿ 6 ಮಂತ್ ಆಯ್ತು. ಅಬ್ಬಾಬಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಈಗ ಬಹಳ ಜನ ಆಗ್ಬಿಟ್ಟಿದ್ದಾರೆ ಝೊಮ್ಯಾಟೋದವರು. ಬರೀ ಪಾರ್ಟ್ ಟೈಮ್ ಜಾಬೇ ಮಾಡಿದ್ರೆ ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಪಾರ್ಟ್ ಟೈಮ್ ಝೊಮ್ಯಾಟೋನೇ ಒಂದು ಪಾರ್ಟ್ ಜಾಬ್ ಆಗಿಬಿಟ್ಟಿದೆ. ಫುಲ್ ಡೇ ಇರುತ್ತೆ ಇದು. ಆದ್ರೆ ಈಗ ಕಾಲೇಜ್ ಹೋಗೋ ಹುಡುಗರು ಮತ್ತೆ ಖಾಲಿ ಇರ್ತಾರಲ್ಲ ಹುಡುಗರು ಮನೆಯಲ್ಲಿ, ಆ ತರ ಬಂದು ತುಂಬಾ ಜನ ಜಾಯ್ನ್ ಆಗಿದ್ದಾರೆ. ಅವರಿಗೆ ಒಂದು ಒಳ್ಳೆ ಜಾಬ್ ಅನ್ಸುತ್ತೆ. ಆದ್ರೆ ತುಂಬಾ ಜನ ಜಾಯ್ನ್ ಆಗಿದಾರಲ್ಲ, ಇದು ದಾವಣಗೆರೆ ಸ್ವಲ್ಪ ಸಣ್ಣದಾಗುತ್ತೆ. ಆದ್ರೆ ಆರ್ಡರ್ ಕಮ್ಮಿನೇ ಇದಾವೆ. ಕಾಯ್ಬೇಕು, ಆರ್ಡರ್ ಬೆಳೆಯವರು ಕಾಯ್ಬೇಕು. ಆರ್ಡರ್ ಬಿದ್ರೆ ಊಟ, ಇಲ್ಲಾಂದ್ರೆ ಟಾಟಾ. ಝೊಮ್ಯಾಟೊ ಇಟ್ಸ್ ನಾಟ್ ಈಸಿ. ಆ ಕಡೆ ಹೋಟ್ಲಿಂದ ಬಂದ್ರೆ ಇದು ಬೀಳ್ತದೆ, ಆರ್ಡರ್ ಬೀಳ್ತದೆ, ನಿಮಗೆ ವಿದ್ಯೆ ಇಲ್ಲ. ಆರ್ಡರ್ ಆಗಲ್ಲ. ಆರ್ಡರ್ ಮತ್ತ ಅದೇ ಸ್ಪಾಟ್ ಅಲ್ಲಿ ಇರ್ತಲ್ಲ, ಅಲ್ಲಿ ಆರ್ಡರ್ ಬಿಡೋದಿಲ್ಲ. ಆರ್ಡರ್ಗಳು ಹೋಟ್ಲಿಂದ ಒಂದು 200 ಮೀಟರ್ 300 ಮೀಟರ್ ದೂರ ಇರ್ಬೇಕು. ದೂರ ಇದ್ರೆ ಆದ್ರೆ ಸ್ವಲ್ಪ ಜಲ್ದಿ ಎಳಿತವೆ ಆರ್ಡರ್ಗಳು. ಇಲ್ಲಾಂದ್ರೆ ಆರ್ಡರ್ಗಳು ಎಳೆಯೋದಿಲ್ಲ. ಸ್ವಲ್ಪ ಇದೆ ಅಂದ್ರೆ ಹೋಟ್ಲ್ಗಳ ಹತ್ರ ಇರ್ಬೇಕು ಆರ್ಡರ್ ಬಿಡ್ಬೇಕಂದ್ರೆ. ಹೋಟ್ಲ್ ಅಂದ್ರೆ ಸ್ವಲ್ಪ ಒಂದು 100 ಮೀಟರ್ ದೂರ ಇರ್ಬೇಕು. ದೂರ ಇದ್ದಾಗ ಆರ್ಡರ್ಗಳು ಸ್ವಲ್ಪ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಮ ಅಡ್ಡನ ಅಲ್ಲಿ ಹೋಟ್ಲ್ಗಳು ಮಧ್ಯ ಮಾಡ್ಕೊಂಡ್ರ ಅದು. ಅದಕ್ಕೆ ಅಲ್ಲಿ ಸ್ವಲ್ಪ ಸರೌಂಡ್ ಜಾಸ್ತಿ ಹೋಟ್ಲುಗಳು ಇರ್ತಾವ. ಅದ್ರ ಮಧ್ಯೆ ಒಂದು 100-200 ಮೀಟರ್ ಮಧ್ಯೆ ಇದ್ರೆ ಯಾವ್ದಾದ್ರು ಒಂದು ಆರ್ಡರ್ಗಳು ಬೀಳ್ತವೆ. ಈಗ ಹೆಂಗಂದ್ರೆ ಹೊಸಬ್ರು ಜಾಸ್ತಿ ಆಗ್ಬಿಟ್ಟಿದಾರ ಈಗ ಝೊಮ್ಯಾಟೋದಲ್ಲಿ. ಈಗ ಹಳೆಬ್ರು ಎಲ್ಲ ಬಿಟ್ಟು, ಯಾಕಂದ್ರೆ ಹೊಸಬ್ರಿಗೆ ಜಾಸ್ತಿ ಆರ್ಡರ್ ಹೊಡಿಸ್ತಾನೆ ಈಗೆಲ್ಲ. ಹಂಗೆ ಈಗ ಆರ್ಡರ್ ಹೆಂಗ್ ಬೀಳುತ್ತಂದ್ರೆ ಹೊಸಬ್ರಿಗೆ ಹಳೆಬ್ರಿಗೆ ಅಂತ ಬೇರೆ ಬೇರೆ ಇರುತ್ತಾ? ಯಾಕಂದ್ರೆ ಅವ್ರದ್ದು ಅಕೌಂಟ್ ಸ್ಟಾರ್ಟಿಂಗ್ ಅಕೌಂಟ್ ಮಾಡ್ಕೊಂಡಿರ್ತಾರಲ್ಲ, ಇಂದಾನೆ ಅವ್ರಿಗೆ ಆರ್ಡರ್ಗಳು ಕೊಡ್ತಾರೆ ಜಾಸ್ತಿ. ಜಾಸ್ತಿ ಅವ್ರು ಬರ್ತಾರಲ್ಲ, ನಮ್ಮ ಆರ್ಡರ್ಗಳೆಲ್ಲ ಅವ್ರಿಗೆ ಕೊಡ್ತಾರೆ ಆರ್ಡರ್ಗಳು. ಅದಕ್ಕೆ ನಮ್ಗೆ ಈಗ ಜಾಸ್ತಿ ಆರ್ಡರ್ಗಳು ಅಷ್ಟೇ ಇರೋದಿಲ್ಲ. ಅದಕ್ಕೆ ಟೈಮಿಂಗ್ಸ್ ತಗೊಂತೈತೆ ಆರ್ಡರ್ ಬಿಡೋದು. ಸ್ವಲ್ಪ ಝೊಮ್ಯಾಟೋಗೂ ರೂಲ್ಸ್ ತಗೊಳ್ಳೋದು ಪ್ರತಿಯೊಂದು ಇರ್ತದೆ. ಇದು ಒಂದೊಂದು ಆರ್ಡರ್ಗಳು ಕ್ಯಾನ್ಸಲ್ ಮಾಡಂಗಿಲ್ಲ. ಆರ್ಡರ್ ಕ್ಯಾನ್ಸಲ್, ಹೈ ಕ್ಯಾನ್ಸಲ್ ಅಂತ ಬರುತ್ತೆ ಇದರಲ್ಲಿ. ಆರ್ಡರ್ಗಳು ಹೈ ಕ್ಯಾನ್ಸಲ್ ಅಂತ ಆರ್ಡರ್ ಬಂತಂದ್ರೆ ಝೊಮ್ಯಾಟೋ ಐಡಿ ಕ್ಯಾನ್ಸಲ್ ಮಾಡೋದು ಬಹಳ ಚಾನ್ಸಸ್ ಇರುತ್ತೆ. ಅದು ಸೇಫ್ಟಿ ಆಗಿ ಹ್ಯಾಂಡಲ್ ಮಾಡ್ಬೇಕು ಝೊಮ್ಯಾಟೋ ಆ್ಯಪ್ ನ. ಅಂದ್ರೆ ಐಡಿನ ಅಂದ್ರೆ ಈಗ ಝೊಮ್ಯಾಟೋ ಆರ್ಡರ್ ಕ್ಯಾನ್ಸಲ್ ಮಾಡಂಗಿಲ್ಲ ನೀವು, ಅದು ಎಷ್ಟೇ ದೂರ ಬಂದಿರ್ಲಿ. ಆರ್ಡರ್ ಕ್ಯಾನ್ಸಲ್ ಮಾಡಂಗಿಲ್ಲ. ಏನಾದ್ರೂ ಇದು ರೀಸಪೋರ್ಟಿಗೆ ಹಾಕಿ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಅವರಿಂದ ನಾವು ಅದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು. ಓಕೆ. ಈ ಗಾಡಿ ಏನೋ ಕೆಟ್ಟೋಯ್ತು ಇಲ್ಲಾಂದ್ರೆ ಆತರ ಆದ್ರೆ ಕಸ್ಟಮರ್ ಕೇರ್ ಮಾಡೇ ಮಾಡ್ಬೇಕು. ಅವಾಗ ಅವ್ರು ಕಸ್ಟಮರ್ ಕೇರ್ ಏನ್ ಮಾಡ್ತಾರೆ, ನಮ್ದು ಆರ್ಡರ್ನ ಬೇರೆಯವ್ರಿಗೆ ಕೊಡ್ತಾರೆ. ಬೇರೆಯವ್ರಿಗೆ ಕೊಟ್ಟು ಅವರಿಂದ ಇದು ಕಸ್ಟಮರಿಗೆ ಹೋಗಿ ಡೆಲಿವರಿ ಮಾಡ್ತಾರೆ ಅವರಿಂದ. ಹಾಗೆ ನೋಡಿ ಫ್ರೆಂಡ್ಸ್, ಝೊಮ್ಯಾಟೊ ಇಸ್ ನಾಟ್ ಆನ್ ಈಸಿ. ಸ್ನೇಹಿತರೆ ಮತ್ತೆ ವಾಪಸ್ ಅಡ್ಡಾಗಿ ಬಂದ್ವಿ ನೋಡ್ರಿ. ಆಲ್ರೆಡಿ ಒಬ್ರು ಪಾಪವ್ರು ಆಗ್ಲಿಂದ ಕಾಯ್ತಾನೆ ಅದಾರೆ, ಇನ್ನೂ ಆರ್ಡರ್ ಬಿದ್ದಿಲ್ಲ. ಈಗ ಬಂದು ಪಾರ್ಕ್ ಮಾಡಿ ಈಗ ಇಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಕಾಯ್ಬೇಕು ಆರ್ಡ್ರಿಗೋಸ್ಕರ. ನೋಡಿ ಫ್ರೆಂಡ್ಸ್, ಅದೇ ನಾವು ಆರ್ಡರ್ ಕೊಟ್ಟು ಆಗ್ಲೇ 15 ಮಿನಿಟ್ಸ್ ಆಯ್ತು, ಆದ್ರೂ ಒಂದು ಆರ್ಡರ್ ಬಿದ್ದಿಲ್ಲ. ಫಸ್ಟಿಗೆ ನಾನು ಜಾಯ್ನ್ ಆದಾಗ ಕೊಟ್ಟು ಒಂದು 10 ಮಿನಿಟ್ಸ್ ಆಗ್ತಿದ್ದಿಲ್ಲ, ಹಾಗೆ ಆರ್ಡರ್ ಬೀಳ್ತಿದ್ವಿ. ಈಗ ತುಂಬಾ ಲೇಟ್ ಆರ್ಡರ್ ಬೀಳ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಹೇಳ್ತೀವಲ್ಲ ನಾಟ್ ಈಸಿ ಅಂತ. ಹಾಗೆ ನೋಡ್ರಿ, ಸ್ಟಾರ್ಟಿಂಗ್ ಅಲ್ಲಿ ಸೇರಿದಾಗ ಹಂಗ ಆರ್ಡರ್ ಮೇಲೆ ಆರ್ಡರ್ ಬೀಳೋದಂತೆ. ಇವಾಗಂತೂ ಆರ್ಡರ್ಗಳೇ ಇಲ್ಲ. ಅರ್ಧ ಬಂದಾಗ ಒಂದು ತಾಸು ಆಯ್ತಲ್ಲ, 45 ಮಿನಿಟ್ಸ್ ಆಯ್ತು, ಅದ್ರ ಒಂದೇ ಒಂದು ಆರ್ಡರ್, ಒಂದು ತಾಸಿಗೆ ಒಂದು ಆರ್ಡರ್ ಆಗೈತೆ ನೋಡಿ. ಝೊಮ್ಯಾಟೊ ಇಸ್ ನಾಟ್ ಈಸಿ. ಸ್ನೇಹಿತರೆ, ಇಷ್ಟೊತ್ತು ವೇಟ್ ಮಾಡಿದ್ವಿ, ಒಂದು 20 ನಿಮಿಷ ಆಯ್ತು. ಮತ್ತೆ ಈಗ ಇನ್ನೊಂದು ಆರ್ಡರ್ ಬಂತು. ಇನ್ನೊಂದು ಆರ್ಡರ್ ಬಿದ್ದಿದೆ, 20 ರೂಪಾಯಿ. ಇದೇ ಹೋಟ್ಲು ಐಡ್ ಹೋಟ್ಲು ಅಂತ ಇಲ್ಲೇ ಆರ್ಡರ್ ಬಿದ್ದಿದೆ. ಇಲ್ಲೇ ಪಕ್ಕದ ಹೋಟ್ಲಿದೆ ಆರ್ಡರ್ ಬಿದ್ದಿದೆ. 8 ನಿಮಿಷ ಕಾಯ್ಬೇಕು ಫುಡ್ ಆರ್ಡರ್ ರೆಡಿ ಮಾಡಕ್ಕೆ. 8 ನಿಮಿಷ ಕೊಟ್ಟಿದ್ದಾರೆ, ಅಷ್ಟು ತನಕ. ಅದೇ ಯಾವ ಅಡ್ರೆಸ್ಸಿಗೆ ಅದು ಗೊತ್ತಾಗಲ್ಲ. ಈಗ ಗೊತ್ತಾಗುತ್ತೆ ಅಡ್ರೆಸ್. ಇಲ್ಲೇ ನಿತ್ವಳ್ಳಿ KTG ನಗರ ಅಂತ, ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಅಡ್ರೆಸ್ ಅದು. ಅಲ್ಲಿ ಅಡ್ರೆಸ್ ಇದೆ. 20 ರೂಪಾಯಿ ಆರ್ಡರ್ ಬಿದ್ದಿದೆ. ನೋಡಿ ಫ್ರೆಂಡ್ಸ್, ಒಂದು ಆಗ್ಲೇ ಬಿದ್ದಿದ್ದು ಆ ಕಡೆ ಮೂಲೆ, ಇವಾಗ ಈ ಕಡೆ ಮೂಲೆ. ಒಟ್ನಲ್ಲಿ ಫುಲ್ಲು ಮೂಲೆಗೆ ಅಡ್ಡಾಡ್ಬೇಕು ನೋಡಿ. ಝೊಮ್ಯಾಟೊ ಇಸ್ ನಾಟ್ ಆನ್ ಈಸಿ. ಬೇಗನೆ ಫುಡ್ ರೆಡಿ ಮಾಡ್ಬಿಟ್ಟು ಬರೇ 10 ಸೆಕೆಂಡ್ ತಗೊಂಡಿದ್ದಾರೆ ರೆಡಿ ಆಗಕ್ಕೆ. ಯಾಕಂದ್ರೆ ಫಸ್ಟಿಗೆ ರೆಡಿ ಆಗಿರುತ್ತೆ, ಒಂದೊಂದ್ಸಲಿ ಟೈಮಿಂಗ್ಸ್ ಲೇಟ್ ತೋರಿಸುತ್ತೆ. ರೆಡಿ ಆಗಿದೆ, ಬನ್ನಿ ಹೋಟ್ಲ ಹತ್ರ ಹೋಗಿ ಇಸ್ಕೊಂಡ್ಬರೋಣ.
ಮಾಡ್ತದೆ. ಸ್ನೇಹಿತರೆ ನೋಡಿದ್ರಲ್ಲ, ಇಂಥ ಕಷ್ಟ ಜಾಬ್ ಅಲ್ಲೂ ಖುಷಿ ಖುಷಿಯಾಗಿ ಆರ್ಡರ್ ಕೊಡ್ತದ ನಮ್ಮ ಹುಡುಗ. ಆರ್ಡರ್ ತೋರ್ಸಲ್ಲ ಅವ್ರಿಗೂ. ಅವ್ರು ನಮ್ಮ ಬಾಸ್, ಅವ್ರು ಫ್ರೆಂಡ್ಸ್, ಇವರು ತುಂಬಾ ಇದು ಮಾಡ್ತಾರೆ. ಬಳ್ಳಾರಿ ಜೈಲಿಗೆ ಹಾಕ್ಸೋಣ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಮ್ದು ಇದು ಶೇರ್ ಆಗಲ್ಲ. ಹಂಗ ಅವ್ರು ಮಾಡಿದ್ರಂತ ಅವ್ರು ಕಾಮಿಡಿ ಮಾಡಿದ್ರು. ಮತ್ ನೀವು ತಪ್ಪರಿ ಸಬ್ಸ್ಕ್ರೈಬ್, ಶೇರ್ ಮತ್ ಲೈಕ್ ಕೊಡ್ರಿ. ಸ್ನೇಹಿತರೆ ನೋಡಿದ್ರಲ್ಲ, ಆರ್ಡರ್ ಬೇಗ ರೆಡಿ ಆಗೋಯ್ತು. ಈಗ ಮತ್ತೆ ವಾಪಸ್ ತಗೊಂಡು ಈಗ ಎಲ್ಲಿ ರೆಡಿ ಇದೆ. ಈಗ ತಗೊಂಡು ಹೋಗ್ತಾ ಇದೀವಿ ನೋಡಿ. ಮತ್ತೀಗ ಸೀದಾ ಚಿಕ್ಕಪ್ಪಳ ಜಂಕ್ಷನ್ ಹೋಗ್ಬೇಕು. ಝೊಮ್ಯಾಟೊ ಇಸ್ ನಾಟ್ ಅನ್ ಈಸಿ ಜಾಬ್. ಬಂದು ಇವಾಗ ಆರ್ಡರ್ ಕೊಡಕ್ಕೆ ಫೋನ್ ಮಾಡ್ತಾ ಇದ್ದಾನೆ. ಆದ್ರೂ ಎಷ್ಟು ಬೇಗ ಆರ್ಡರ್ ಕೊಡ್ತೈತೆ. ಹೌದು, ಡೈಲಿ ಆರ್ಡರ್ ಬೇಗ ಬಂದು ಎಷ್ಟು ಆರ್ಡರ್ ಅಂತ ನಾವು ತಿಳ್ತಾ ಹಾಗೇನಿಲ್ಲ, ಬೇಗ ಈಗ ಎಷ್ಟು ಅಂದ್ರೆ ಬೇಗ ಬಂದು ನಾವು ಕೊಟ್ಟೋಗ್ತೇವೆ. ಬೇರೆಯವರಿಗೆ ಬಿಡೋ ಆರ್ಡರ್ನ ಈಗ ನಮ್ಗೆ ಬಿಡ್ಬೇಕಾಗಿ ಸ್ವಲ್ಪ ಎಷ್ಟು ಸ್ಪೀಡಾಗಿ ಡೆಲಿವರಿ ಮಾಡ್ತೀವಿ ಅಷ್ಟು ಸ್ಪೀಡ್ ಆರ್ಡರ್ ಬೀಳ್ತಾವೆ. ಯಾಕಂದ್ರೆ ಬೇರೆ ಹೋಗೋರಿಗೆ ಆರ್ಡರ್ನ ನಮಗೆ ಒಂದೊಂದು ಸೆಕೆಂಡಿಗೆ ಆರ್ಡರ್ ಬೀಳ್ತಾವೆ. ಇದರಲ್ಲಿ ನೀನು ಬಿಡೋ ಆರ್ಡರ್ನ ಒಂದು ಸೆಕೆಂಡಲ್ಲಿ ನನಗೆ ಬೀಳ್ತದೆ. ಯಾಕಂದ್ರೆ ಜಲ್ದಿ ಈಗ ನೀನು ಕಸ್ಟಮರ್ ಕೊಡಕ್ಕೆ ಹೋಗಿದ್ಯಾ, ನಾನು ಕಸ್ಟಮರ್ ಕೊಡಕ್ಕೆ ಹೋಗಿದ್ದೆ. ಈಗ ನೀನು ಆರ್ಡರ್ ಡೆಲಿವರಿ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸೆಕೆಂಡಲ್ಲಿ ನಾನು ಮಾಡಿದೆ. ಆ ಆರ್ಡರ್ ನಿನಗೆ ಬಿಡೋ ಆರ್ಡರ್ ನನಗೆ ಬಿಡು. ನೋಡಿದ್ರು ಫ್ರೆಂಡ್ಸ್, ಝೊಮ್ಯಾಟೊ ಅದೇನು ಸಂಜೆ ಫೋಟೋ ಬಂದೈತಿ. ಸೆಲ್ಫಿ ಅಂದ್ರೆ ಆಫ್ಲೈನೇ ಮಾತಾಡ್ತಾರೆ. ಸೆಲ್ಫಿ ಅದು ಬೇರೆ ಆಯ್ತಾ? ಏನು ಝೊಮ್ಯಾಟೊ ಅಂತಂದ್ರೆ ತುಂಬಾ ಈಸಿ ಅಲ್ಲ. ಫೋಟೋ ಗೀಟ ಎಲ್ಲ ಫೋಟೋ ಕೊಡಿ ಅಂದ್ರೆ ಆಫ್ಲೈನ್ ಹಂಗೆ ತಕ್ಷಣ ಪೇಮೆಂಟ್ ಕೊಟ್ಟಿರ್ತಾರೆ 4 ನಿಮಿಷ, ಅದ್ರಾಗೆ ಫೋಟೋ ತಗೋಬೇಕು. ಶಬಾಷ್. ಯಾರೇ ಝೊಮ್ಯಾಟೊ ಹೊಡೆಯೋದು ಆಗಿರ್ಲಿ ಕಂಪಲ್ಸರಿ ಬ್ಯಾಗ್ ನ ಯೂಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಸೇಫ್ಟಿ ಆಗುತ್ತೆ. ಯಾಕಂದ್ರೆ ಈಗ ಬ್ಯಾಗ್ ಇಲ್ಲ ಅಂದ್ರೆ ಒಬ್ಬೊಬ್ಬರು ಬ್ಯಾಗ್ ಬಂದು ಫೋಟೋ ತಗೊಂತಾರೆ. ಬ್ಯಾಗ್ ಕಂಪಲ್ಸರಿ ಇದು ಮಾಡಿ ಪ್ರತಿಯೊಬ್ಬರು. ಇನ್ನೊಂದು ಏನಪ್ಪಾ ಅಂದ್ರೆ ಬ್ಯಾಗ್ ಫೋಟೋ ಕೊಡೋದ್ರಿಂದ ಏನ್ ಯೂಸ್ ಅಪ್ಪ ಅಂದ್ರೆ ಆರ್ಡರ್ಗಳು ಕೂಡ ಸ್ವಲ್ಪ ಬೇಗ ಕೊಡ್ತಾರೆ. ಇದು ಹಂಗಾರೆ ನೀವು ಫೋಟೋ ಹಾಕೋದು ಝೊಮ್ಯಾಟೊ ಆಪಿಗೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗುತ್ತೆ. ಎಲ್ಲ ವರ್ಕ್ ಝೊಮ್ಯಾಟೊ ಇಂದ ಕಂಪ್ನಿ ಇರುತ್ತಲ್ಲ, ಆ ಕಂಪ್ನಿಯಿಂದ ಎಲ್ಲ ಪ್ರತಿಯೊಬ್ಬರು ವರ್ಕ್ ಮಾಡ್ತಾನೆ ಇರ್ತಾರೆ. ನಮ್ಗೇನು ಐಡಿ ಪ್ರತಿ ಪ್ರೂಫ್ ಅವ್ರನ್ನ ಇರುತ್ತೆ. ನಾವು ಫೋಟೋ ಕೊಡೋದು ಎಲ್ಲ ಪ್ರತಿ ಪ್ರೂಫ್. ನೋಡಿದ್ರ ಫ್ರೆಂಡ್ಸ್, ಈ ರೀತಿ ನಾವು ಅಂದ್ರೆ ನೀವು ಬಂದಿದ್ರೆ ಆರ್ಡರ್ ಕೊಟ್ಟಿದ್ದಾರೆ, ಈ ತರ ನಾವು ಮಾಡ್ತಿದೀವಿ ಅನ್ನೋದನ್ನು ಕೂಡ ಅಪ್ಡೇಟ್ ಕೊಡ್ತಾ ಇರ್ಬೇಕು. ಅದಕ್ಕೆ ಝೊಮ್ಯಾಟೊ ನಾಟ್ ಈಸಿ. ಸಂಜೆ ಈಗ ಅವಣ್ಣೇನ ಡೆಪಾಸಿಟ್ ಅಂತಿತ್ತಲ್ಲ, ಏನದ ಡೆಪಾಸಿಟ್ ಅಂದ್ರೆ ಏನಂದ್ರೆ ಈಗ ಅಕಸ್ಮಾತ್ ನಮ್ಗೆ ಝೊಮ್ಯಾಟೊ ಆ್ಯಪ್ ಇಂದ 1,000, 2,000, 3,000 ರೂಪಾಯಿ ಅಂತ ಅವೈಲೇಬಲ್ ಲಿಮಿಟ್ ಕೊಟ್ಟಿರ್ತಾರೆ. ಅದ್ರಾಗ ಏನಾದ್ರೆ ಕಸ್ಟಮರ್ಗೆ ನಮಗೆ ಕ್ಯಾಶ್ ಇರುತ್ತಪ್ಪ. ಕಸ್ಟಮರ್ ನಮಗೆ ಕ್ಯಾಶ್ ಒಂದು 500 ರೂಪಾಯಿ, 1,000 ರೂಪಾಯಿ ಕ್ಯಾಶ್ ಕೊಟ್ಟರೆ ಅಂದ್ರೆ ಆ ಕ್ಯಾಶ್ ನ ನಾವು ಅಕೌಂಟಲ್ಲಿ ಹಾಕೊಂಡು ಅಕೌಂಟ್ ಇಂದ ನಾವೇನ್ ಮಾಡ್ಬೇಕಂದ್ರೆ ಝೊಮ್ಯಾಟೊ ಆ್ಯಪ್ ಅಲ್ಲಿ ಡೆಪಾಸಿಟ್ ಮಾಡ್ಕೋಬೇಕು. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ನೀವು ಡೆಪಾಸಿಟ್ ಅಂತ ಕೊಟ್ಟಿರ್ತಾರೆ. ಅದನ್ನ ನಾವು ಅಕೌಂಟ್ ಹಾಕೊಂಡು ಅಕೌಂಟ್ ಇಂದ ಸೀದಾ ಝೊಮ್ಯಾಟೊ ಆ್ಯಪ್ ಹಾಕಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಕೆಲವರು ಝೊಮ್ಯಾಟೊ ಹೊಡೆಯಕ್ಕೆ ಬಂದಿರ್ತಾರೆ. ಹೊಸ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಒಡೆಯವ್ರಿಗೂ ಹೊಡೆದು ಆರ್ಡರ್ ಹೊಡೆಯವ್ರಿಗೆ ಹೊಡೆದು ಒಂದು 2,000-3,000 ರೂಪಾಯಿ ಏನಾದ್ರು ಕ್ಯಾಶ್ ಬಂತಪ್ಪ ಅಂದ್ರೆ ಝೊಮ್ಯಾಟೊ ಐಡಿಗೆ ಆಫ್ ಮಾಡ್ತಾರೆ. ಆ ಥರನೂ ಇರ್ತೈತೆ. ಬಹಳ ಜನ ಮಾಡಿದಾರೆ ಈ ರೀತಿಯಾಗಿ. ನೋಡ್ರಿ ಫ್ರೆಂಡ್ಸ್, ಹಿಂಗೆ ಹಂಗೆ ಯಾರೋ ಒಬ್ರು ಇಬ್ರು ಮಾಡೋದ್ರಿಂದ ಹಿಂಗೆ ಏತಾಗ ಮಾಡೋ ಝೊಮ್ಯಾಟೊ ಹುಡುಗರಿಗೂ ಕೆಟ್ಟ ಹೆಸರು ಅಂತಕ್ಕಿಂತ ಬಹಳ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಕೆಲವೊಬ್ರು ಈಗ ನಾವು ಉಳಿತಾ ಇರ್ತೀವಿ, ನಮ್ಗೆ ಕ್ಯಾಶ್ ಇರುತ್ತೆ. ಈಗ ಅಕಸ್ಮಾತ್ ಒಂದು ಕಸ್ಟಮರ್ 2,000 ರೂಪಾಯಿ ಕ್ಯಾಶ್ ನಾವು ಇಸ್ಕೊಂಡಿರ್ತೀವಿ. ಒಂದು ಅರ್ಧ ಗಂಟೆ, ಒಂದು ಅರ್ಧ ಟೈಮ್ ಇರಲ್ಲ ನಮಗೆ ಡೆಪಾಸಿಟ್ ಮಾಡಕ್ಕೆ. ಏನಾದ್ರು ಮಾಡಿದ್ರೆ ಅಂದ್ರೆ ನಮಗೂ ಸ್ವಲ್ಪ ಪ್ರಾಬ್ಲಮ್. ಯಾಕಂದ್ರೆ ಇವ್ರು ಹಾಗೆ ಮಾಡ್ತಾರೆ ಅಂತ ಕಂಪ್ನಿಯವರು ಆ ತರ ರೂಲ್ಸ್ ತಗೊಂತಾರೆ. ಆರ್ಡರ್ ಕೊಡಲ್ಲ. ಡೆಪಾಸಿಟ್ ಮಾಡೋರ್ಗು ನಮ್ಗೆ ಆರ್ಡರ್ ಕೊಡಲ್ಲ. ಅಷ್ಟು ಕಾಯ್ತಾರೆ ನಮ್ಗೆ. ಆ ರೀತಿ ಎಲ್ಲ ಇದೆ. ನೋಡಿದ್ರಲ್ಲ, ಝೊಮ್ಯಾಟೊ ಇಸ್ ನಾಟ್ ಎ ಈಸಿ ಜಾಬ್. ನೋಡಿ ಫ್ರೆಂಡ್ಸ್, ಇಲ್ಲಿ ಬಸ್ ಸ್ಟಾಪ್ ಇಂದ 1.2 ಕಿಲೋಮೀಟರ್ ಎಳೆದಿದೆ ಶಿವಾನಿ ಚೇತನ ಹೋಟ್ಲ್ ಅಂತ. ಬರೀ 29 ರೂಪಾಯಿ ಆರ್ಡರ್. ನೋಡ್ರಿ, ಅಷ್ಟಷ್ಟು ದೂರ ಬೇರೆ ಹೋಗ್ಬೇಕು. ಏನ್ ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಈಗ ಇಲ್ಲಿ ಚೇತನ ಹೋಟ್ಲ್ ಇಲ್ಲಿ ಬಿದ್ದಿದೆ. ಆಯ್ತಾ, ರೆಡಿ ಆಯ್ತಾ? ಆಗಿಲ್ಲ. ಟೈಮ್ 3 ನಿಮಿಷ ಟೈಮ್. ಇದು 3 ನಿಮಿಷ ಟೈಮ್ ಇದೆ. ಟೀ ಮಾಡಿದ್ದಾರೆ. 3 ಟೀ ನೋಡಿ ಫ್ರೆಂಡ್ಸ್, ಎಂತ ಜವಾಬ್ದಾರಿ ಇಲ್ದ ಮನುಷ್ಯರುಗಳು ಇರ್ತಾರೆ.
ಟೀ ಮಾಡ್ಕೊಂಡು ಕುಡಿಯೋಕ್ಕೂ ಆಗಲ್ದಿರೋ ಮನುಷ್ಯರು ಟೀಗೂ ಝೊಮ್ಯಾಟೊ. ಟೀಗೂ ಝೊಮ್ಯಾಟೊ ಇದೆ. ಬರೀ 3 ಟೀಗೋಸ್ಕರ ಇಷ್ಟು ದೊಡ್ಡ ಹೋಟ್ಲಿಗೆ 3 ಟೀಗೋಸ್ಕರ ಆರ್ಡರ್ ಮಾಡಿದಾರಂತೆ. ಎಂತ ವ್ಯಕ್ತಿಗಳು ಇರ್ಬೇಕು ಯೋಚನೆ ಮಾಡಿ ಸ್ವಲ್ಪ. ಯಪ್ಪ, ಈಗ 3 ಟೀ ತಗೊಂಡು ಮತ್ತು ವಾಪಸ್ ಎಲ್ಲ ಅಡ್ರೆಸ್ ಎಸ್ ಲೇಔಟ್ ಫುಲ್ ಆ ಕಡೆ ಹೋಗ್ಬೇಕು. ಎಸ್ ಲೇಔಟಿಗಿದೆ, ಅಲ್ಲಿ ಕೊಟ್ಟು ಬರೋಣ ಫ್ರೆಂಡ್ಸ್. 3 ಟೀ ಅಲ್ಲಿವರೆಗೂ ನೋಡ್ತಾ ಇದ್ದೀವಿ. ಝೊಮ್ಯಾಟೊ ಇಸ್ ನಾಟ್ ಈಸಿ ಫ್ರೆಂಡ್ಸ್. ಟೀ ರೆಡಿ ಆಗಿದೆ. ಕಸ್ಟಮರ್ ಹತ್ರ ಹೋಗಿ ಡೆಲಿವರಿ ಮಾಡೋಣ. ಬರ್ರಿ. ಫೋನ್ ಕಾಲ್ ಕಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇನ್ನೊಂದ್ಸಲ ನಾಳೆ ಕತ್ಲಾಗ್ತಾ ಬರ್ತಿದೆ. ಎಷ್ಟು 2 ಗಂಟೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ ನಾವು. ಈಗ ಟೈಮ್ ಬಂದು ಸಂಜೆ 6:12 ಈಗ. ನೋಡಿ ಫ್ರೆಂಡ್ಸ್, ಅವ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಹೆಲ್ಪ್ ಲೈನ್ ಅಂತ ಇರುತ್ತೆ. ಆ ಹೆಲ್ಪ್ ಲೈನ್ ಅಲ್ಲಿ ಬಂದು ಕಸ್ಟಮರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹಾಕಿ ಹೆಲ್ಪ್ ಲೈನಿಗೆ ಹಾಕ್ಬೇಕು. ಅವ್ರು ನೋಡ್ರಿ, ಅವರೇ ಫೋನ್ ಮಾಡಿದ್ರು. ಹಲೋ, ಕಸ್ಟಮರ್ ಕೇರ್ ಓಡೋದಿಟ್ಟಿದ್ದಾರೆ. ಈಗ ಅವರು ಕಾಲ್ ಮಾಡ್ತಾರೆ. ಅವರು ಅಕಸ್ಮಾತ್ ಏನಾದ್ರು ಫೋನ್ ರಿಸೀವ್ ಮಾಡಲಿಲ್ಲ ಆಗಿಲ್ಲ ಅಂದ್ರೆ ಇಲ್ಲ, ಅವರು ರಿಟರ್ನ್ ರೆಸ್ಟೋರೆಂಟ್ಗೆ ಕಳಿಸ್ತಾರೆ. ಕೊನೆಗೂ ಕಸ್ಟಮರ್ ಸಿಕ್ಕರು, ಡೆಲಿವರಿ ಮಾಡಿ. ಕಸ್ಟಮರ್ ಮನೆ ಮುಂದೆನೆ ಬಂದ್ ನಿಂತಿದ್ವಿ. ಅದನ್ನ ಕಾಲ್ ಪಿಕ್ ಮಾಡಿಲ್ಲ. ಒಂದೊಂದ್ಸಲಿ ಕಾಲ್ ನೋಟಿಫಿಕೇಶನ್ ಹೋಗಲ್ಲ ಅವರಿಗೆ, ಒಂದೊಂದ್ಸಲಿ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹೆಲ್ಪ್ ಲೈನ್ಗೆ ಹಾಕಿ ನಾವು ಕಸ್ಟಮರ್ ಕೇರಿಗೆ ಮಾಡಿದ್ರೆ ಅವರು ಕಸ್ಟಮರ್ಗೆ ಕಾಲ್ ಮಾಡ್ತಾರೆ. ಒಂದ್ಸಲಿ ಹೆಲ್ಪ್ ಆಗುತ್ತೆ. ಕಸ್ಟಮರ್ ಕೇರಿಂದನೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. 24/7 ವರ್ಕ್ ಮಾಡ್ತಾ ಇರ್ತಾರೆ. ಅವರಿಂದ ತುಂಬಾ ಯೂಸ್ ಇದೆ. ಬಟ್ ತುಂಬಾ ಹೆಲ್ಪ್ ಮಾಡ್ತಾರೆ ಕಸ್ಟಮರ್ ಕೇರ್. ಓಕೆ, ನೆಕ್ಸ್ಟ್ ಡೆಲಿವರಿಗೆ ಸಿಗೋಣ. ಮತ್ತೆ ನೆಕ್ಸ್ಟ್ ಡೆಲಿವರಿಗೆ ಹೋಗ್ಬೇಕು, ಮತ್ತೆ ಆರ್ಡರ್ ಕಾಯ್ಬೇಕು. ಸ್ನೇಹಿತರೆ, ಆಗ್ಲೇ ಫುಲ್ ಕತ್ಲಾಗಿದೆ. ನಾನು ಆಗ್ಲೇ ಕೇಳ್ತಿದ್ದೆ, ಅಂದ್ರೆ ಈ ಝೊಮ್ಯಾಟೊ ನೀವು ಏನೊಂದೊಳ್ಳೆ ಸೇರ್ಬೇಕಂದ್ರೆ ಇದಕ್ಕ ಒಂದು ಚಿಕ್ಕದಾಗ ಒಂದು ಪ್ರೋಸೆಸ್ ಇದೆ. ಅದು ಹೆಂಗೆ ಅಂತ ಹೇಳ್ತಾನೆ. ಝೊಮ್ಯಾಟೊಗೆ ಈಗ ಎಲ್ಲರೂ ಹೊಸದಾಗಿ ಜಾಯ್ನ್ ಆಗ್ಬೇಕಂದ್ರೆ ಹೇಗದು? ಝೊಮ್ಯಾಟೊ ಜಾಯ್ನ್ ಆಗ್ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಇದೆ. ಮೇನ್ ಆಧಾರ್ ಕಾರ್ಡು, ಪಾಸ್ಬುಕ್, ಪಾನ್ ಕಾರ್ಡು, ಹಾಗೆ ಗಾಡಿ DL ಬೇಕು, ಹಾಗೆ ಮತ್ತೆ ಗಾಡಿ ನಂಬರ್ ಇರ್ಬೇಕು. ಅವೆಲ್ಲ ಕಂಪಲ್ಸರಿ ಒರಿಜಿನಲ್ ಇರ್ಲೇಬೇಕು. ಒರಿಜಿನಲ್ ಇರ್ಲೇಬೇಕು. ಯಾಕಂದ್ರೆ ಎಲ್ಲ ಒರಿಜಿನಲ್ ಫೋಟೋ ಕೇಳುತ್ತೆ ಝೊಮ್ಯಾಟೊ ಇಂದ. ಅವೆಲ್ಲ ಪ್ರೊಸೆಸ್ ಆದ್ಮೇಲೆ ಇಲ್ಲಿ MCC B ಬ್ಲಾಕ್ ಅಂತ ಒಂದು ಸೆಕ್ಷನ್, ಇನ್ನೊಂದು PG ಎಕೇಶನ್ ಅಂತ ಅಲ್ಲೊಂದು ಇರುತ್ತೆ. ಅದ್ರಲ್ಲಿ ಏನಾದ್ರು ಬಿಟ್ರೆ, ಏನಾದ್ರು ಆಫರ್ ಇದ್ರೆ ಅಷ್ಟೇ ಅದು ಜಾಯ್ನ್ ಆಗಕ್ ಸಾಧ್ಯ. ಹೀಗೆ ಫಸ್ಟ್ ನಾನ್ ಜಾಯ್ನ್ ಆದಾಗೆ 1200 ಏನೋ ಚಿಲ್ಡ್ರೆ ಇತ್ತು ಅಮೌಂಟ್ ಫೀಸು. ಈಗ ರೇಟ್ ಮಾಡಿದ್ದಾರೆ, ಎಷ್ಟೋ 2750 ರೂಪಾಯಿ ಏನೋ ಮಾಡಿದ್ದಾರೆ. ಈಗ ಅಂದ್ರೆ ಜಾಯ್ನಿಂಗ್ ಫೀಸ್ ಅಂತ ಇಷ್ಟಿರುತ್ತೆ. ಆದ್ರೆ ಈಗ ವೇಕೆನ್ಸಿ ಬಿಟ್ಟಿಲ್ಲ ಈಗ. ಯಾಕಂದ್ರೆ ಹಲವಾರು ಜನ ಝೊಮ್ಯಾಟೊ ಜಾಯ್ನ್ ಆಗಿದ್ದಾರೆ. ಅದಕ್ಕಾಗಿ ಈಗ ಫೀಸ್ ಜಾಸ್ತಿ ಮಾಡಿದ್ದಾರೆ, ಮತ್ತೆ ವೇಕೆನ್ಸಿ ಬಿಟ್ಟಿಲ್ಲ. ಈಗ ಆಗಲ್ಲ ಇಷ್ಟು ಸುಲಭವಾಗಿ. ಸ್ವಲ್ಪ ರಿಸ್ಕ್ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ ಇರ್ಬೇಕು ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಝೊಮ್ಯಾಟೊ ಇಸ್ ನಾಟ್ ಎ ಈಸಿ ಜಾಬ್. ನೋಡಿ ಫ್ರೆಂಡ್ಸ್, KFCಗೆ 20 ರೂಪಾಯಿ ಆರ್ಡರ್ ಬಿದ್ದಿದೆ. ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಪೆಕ್ಟ್ ಏನೋ ಮಿಸ್ ಆಗುತ್ತೆ, ಅಷ್ಟು ಇಂಗ್ಲೀಷ್ ಬರೋದು ನಮಗೆ. KFCಗೆ ಹೋಗೋಣ. KFCಗೆ ಹೋಗಲ್ಲ, ರೀಚ್ ಡ್ರಾಪ್ ಮಾಡಿ ಐಟಮ್ ಸಿಗೋಣ. ಚಲೋ ಫ್ರೆಂಡ್ಸ್, ನೋಡ್ರಿ 20 ರೂಪಾಯಿ ಆರ್ಡ್ರಿಗೆ 20 ರೂಪಾಯಿ ಟಿಪ್ಸ್ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಆರ್ಡ್ರನ್ನೇ ಬೀಳ್ತಾ ಇರಲ್ಲ. ಒಂದೊಂದ್ಸಲ ಒಬ್ಬೊಬ್ರು ವ್ಯಕ್ತಿ ಇರ್ತಾರೆ 50 ರೂಪಾಯಿ ಗಂಟ್ಲೆ, 100 ರೂಪಾಯಿ ಗಂಟ್ಲೆ ಟಿಪ್ಸ್ ಕೊಡೋರು ಇರ್ತಾರೆ ಒಬ್ಬೊಬ್ರು ವ್ಯಕ್ತಿಗಳು. ಈಗ ನೋಡ್ರಿ 20 ರೂಪಾಯಿ ಟಿಪ್ಸ್ ಬಿದ್ದಿದೆ. ತುಂಬಾ ಖುಷಿ ಆಗ್ತಿದೆ. ಬನ್ನಿ ಆರ್ಡ್ರನ್ನ ಇಸ್ಕೊಂಡ್ಬಿಡೋಣ. ಒಬ್ಬೊಬ್ರು ಸ್ಟಾರ್ಟಿಂಗ್ಗೆ ಟಿಪ್ಸ್ ಕೊಡ್ತಾರೆ, ಒಬ್ಬೊಬ್ರು ಹೋಗಿ ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅಲ್ಲ ಅದ್ರ ಡಿಪೆಂಡ್ ಮಾಡಿ ಆದ್ಮೇಲೂ ಕೊಡೋರು ಇರ್ತಾರೆ.
ನೋ ವೇ. ಸಂಜೆ ಮಾಡದ ಬಂದೈತೆ ನೋಡ ಆರ್ಡ್ರ್. ಇವರಿಗೆ ನಾನು ಕೆಲಸ ಕೇಳಿ ಆಗಲೇ ಒಂದು ಮಂತ್ ಆಯ್ತು. ಕೆಲಸ ಕೊಡ್ತೀನಿ, ರೆಸ್ಯೂಮ್ ಎಲ್ಲ ಕೊಟ್ಟಿದ್ದೀನಿ, ಇದುವರೆಗೂ ಕೆಲಸನೇ ಕೊಡ್ತೀನಿ. ನನ್ನ ಸಂಜೆ ಆರ್ಡ್ರು ಚಲೋ ಅವರಿಗೆ ಬಿಡೋದು ಬೇಡ ಅವರಿಗೆ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಆರ್ಡರ್ ಇಸ್ ರೆಡಿ. ಅದೇ ಈಗ MPC ಸಿಲ್ವರ್ ಇಲ್ಲೇ ಇದೆ, ಓ ಅಷ್ಟ ಹತ್ರ ಇದೆ, ಒಂದು 500 ಮೀಟರ್ ಇದೆ. ಹೋಗಿ ಕೊಟ್ಟು ಬರೋಣ ಬರೀ ಮತ್ತೆ ಸೇಮ್ ಆರ್ಡ್ರ್ ಕಾಯ್ಬೇಕು. ಫ್ರೆಂಡ್ಸ್ ನೋಡ್ರಿ, ಇವಾಗ ಝೊಮ್ಯಾಟೊ ಆರ್ಡರ್ ಕೊಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಫ್ಲೋರ್ ಆದರೆ 104 ಇದೆ ನಂಬರ್, ಡೋರ್ ನಂಬರು. ಫಸ್ಟ್ನೇ ಫ್ಲೋರ್ ಅಂತ ವಾಚ್ಮನ್ ಕೇಳಿದ್ವಿ, ಫಸ್ಟ್ನೇ ಫ್ಲೋರ್ ಅಂತ ಹೇಳಿದ್ದಾರೆ. ಹೋಗಿ ಡೆಲಿವರ್ ಮಾಡ್ಬಿಡೋಣ ಅವರಿಗೆ. 6ನೇ ಫ್ಲೋರಿಗೆ ಹೋಗಿದೆ ಲಿಫ್ಟ್, ಬರೋಕ್ಕೆ ಇನ್ನೂ ಒಬ್ಬರಿಗೆ ಟೈಮ್ ಬೇಕು ಬರೋಕ್ಕೆ. ಬಂದ್ಮೇಲೆ ಓಪನ್ ಹಾಕಿಬಿಟ್ಟು ಹೋಗೋಣ ಬನ್ನಿ. ಚಲೋ ಚಲತೆ ಫ್ಯಾನ್ ಹಾಕಿದ್ವಿ, ಫ್ಯಾನಿಗೆ ಬರ್ತಾ ಇಲ್ಲ. ಚಲೋ ಫ್ಯಾನ್ ವಿಡಿಯೋ ಪಕ್ಕೈತಿ ಬಂತು. ಸರಿ ಆಯ್ತು, ನೀವು ಕೊಟ್ಟು ಬರ್ತಾನ. ನೋಡಿ ಸರ್ ಆರ್ಡರ್ ನೋಡುವ ಸರ್, ಮಾಡ್ಕೊಡ್ತೀವಿ ಬಂದಿಲ್ಲ. ಒನ್ ಅವರ್ ಆಯ್ತಾಗ್ಲೇ ಆರ್ಡರ್. ಲಾಸ್ಟ್ ಆರ್ಡರ್ ಬಿದ್ದಿದ್ದೆ ಅವಾಗ. ಲಾಸ್ಟ್ ಆರ್ಡ್ರು 6:25 ಬಿದ್ದಿದ್ದು. ಟೈಮಿಂಗ್ಸ್ ನೋಡಿ 7:26 ಆಯ್ತು. 1 ಅವರ್ ಆಯ್ತು. 1 ಅವರ್ ಆಯ್ತು, ಇದುವರೆಗೂ ಒಂದು ಆರ್ಡರ್ ಬೀಳ್ತಿಲ್ಲ. ತಿಳ್ಕೋಬೇಕು ನಮ್ದು ಝೊಮ್ಯಾಟೊ ಲೈಫ್ ಹೇಗಿದೆ ಅಂತ. ತುಂಬಾ ರಿಸ್ಕ್, ಬೇಜಾರಾಗುತ್ತೆ ಒಂದೊಂದ್ಸಲ. ಲಾಸ್ಟ್ ನೋಡಿಲ್ಲ, ಮಧ್ಯಾಹ್ನ 3 ಗಂಟೆಯಿಂದ ಬಂದಿದ್ದು. ಅಮೌಂಟ್ ನೋಡಿ 147 ಆಗಿದೆ. ಬರೀ 147 ರೂಪಾಯಿ ದುಡ್ದ ನೀವು. 147 ರೂಪಾಯಿ ದುಡ್ಡಿನ ಅಷ್ಟೇ. ಝೊಮ್ಯಾಟೊ ಇದೆ ನಾಟ್ ಈಸಿ. ಎಷ್ಟೊತ್ತಾದ್ಮೇಲೆ ನೋಡಿ ಫ್ರೆಂಡ್ಸ್, 6:30ಗೆ ಆರ್ಡ್ರು ಬಿದ್ದಿದ್ದು, 8 ಗಂಟೆಗೆ ಆರ್ಡ್ರು ಬೀಳ್ತಾ ಇದೆ. ಸರೋವರ ಅಂತ 27 ರೂಪಾಯಿ. ಇದೇ ಲಾಸ್ಟ್ ಆರ್ಡ್ರು ಅಂತ ಅನ್ಸುತ್ತೆ. ಬನ್ನಿ, ಇದು ಹೋಗಿ ರೀಚ್ ಡ್ರಾಪ್ ಮಾಡಿ, ಪಿಕಪ್ ಮಾಡಿ, ಕಸ್ಟಮರ್ಗೆ ಆರ್ಡ್ರು ಡೆಲಿವರಿ ಕೊಡಿಸಿ ಮನೆ ಹೋಗೋಣಂತೆ. ಈಗ ಇವಾಗ ಆರ್ಡರ್ ಬಿದ್ದೈತಿ. ಕಷ್ಟ ಇದ್ರೇನು ಇಷ್ಟ ಇದ್ರೇನು ಕಾಯ್ಬೇಕು. ಒಂದು ಆರ್ಡ್ರು 20 ರೂಪಾಯಿ ಬೆಲೆ ಏನಂತ ಝೊಮ್ಯಾಟೊ ಬಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ 20 ರೂಪಾಯಿ ಬೆಲೆ ಏನಂತ. ಹಲವಾರು ಜನರು ಎಷ್ಟೆಷ್ಟೋ ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ, ಎಲ್ಲೆಲ್ಲೋ ಇದು ಮಾಡ್ತಾರೆ. ಆದ್ರೆ 20 ರೂಪಾಯಿ ಬೆಲೆ ಗೊತ್ತಾಗ್ಬೇಕಂದ್ರೆ ಝೊಮ್ಯಾಟೊ ಅಡಿಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್ ಲಾಸ್ಟ್ ಆರ್ಡರ್ ಹೋಗ್ತಾ ಇದೀವಿ. ಇನ್ನೇನು ಹತ್ರ ಬಂತು. ಹಾಗೆ ಬಂದಿದ್ದೀವ ಪಿಜ್ಜಾ ಹಾಟ್, ಅದ್ರ ಪಕ್ಕನೇ ಇರೋದು ಸರೋವರ್. ಬಂದ್ವಿ. ಅದೇ ಕರೆಕ್ಟ್. ಫಸ್ಟ್ ಆರ್ಡರ್ ಇಲ್ಲೇ, ಲಾಸ್ಟ್ ಆರ್ಡರ್ ಇದೇ ಪ್ಲೇಸ್. ಬೇಜಾರಾಗ್ತಾ ಇದೆ, ಏನ್ ಮಾಡೋಣ. ಬೆಳಗ್ಗೆ ಮಧ್ಯಾಹ್ನ 3 ಗಂಟೆಗೆ ಬಂದಿದ್ದು, ಅದೇ 8 o'clock ಆಗಿದೆ. ಏನ್ ಮಾಡಕ್ಕಾಗಲ್ಲ. ಆ ಕಡೆ ಲೋನ್ಗಳು, ಗಾಡಿ ಲೋನು, ಮತ್ತೆ ಮೊಬೈಲ್ ಲೋನು. ಮಿನಿಮಮ್ ಅಂದ್ರೆ ನಮಗೆ ತಿಂಗಳಿಗೆ 10,000 ರೂಪಾಯಿ ಬೇಕೇ ಬೇಕು ಏನಾದ್ರು ಲೋನ್ ಕಟ್ಟಕ್ಕೆ. ಅದೇ ಡೈಲಿ 3ರಿಂದ ರಾತ್ರಿ ಒಂದೊಂದ್ಸಲಿ 11 ಗಂಟೆವರೆಗೂ ಮಾಡ್ತೀನಿ, 12 ಗಂಟೆವರೆಗೂ ಮಾಡ್ತೀನಿ. ಅದು ಇದು ನೋಡಿದ್ರೆ 200 ರೂಪಾಯಿ, ಒಂದೊಂದ್ಸಲಿ 300 ರೂಪಾಯಿ, 180. ಇವತ್ತು ಬರೀ 180 ರೂಪಾಯಿ ಆಗಿದೆ. ಬಹಳ ಬೇಜಾರಾಗ್ತಾ ಇದೆ. ಜೀವನ ನಮ್ದು ಝೊಮ್ಯಾಟೊ ಲೈಫ್. ಇಲ್ಲಿ ನೆಟ್ವರ್ಕ್ ಇರೋದಲ್ಲ, ತಗೊಳೋದಿಲ್ಲ ಲೊಕೇಶನ್. ಒಂದ್ಸಲ ಸ್ವೈಪ್ ಮಾಡಿ ಇನ್ನೊಂದ್ಸಲ ಅದನ್ನ ಆಯ್ತು ತಗೋಬೇಕು. ಪನ್ನೀರ್ ಕೊಲ್ಹಾಪುರಿ ಆರ್ಡ್ರ್ ಇದೆ. ಈ ಕಡೆ ಆರ್ಡರ್ ವಿನಾಯಕ್ ನಗರ ಹತ್ರ ಇದೆ ಆರ್ಡ್ರು. ಇನ್ನು ರೆಡಿ ಬಂದಿಲ್ಲ ಆರ್ಡ್ರು. ಇನ್ನು 6 ನಿಮಿಷ ತೋರಿಸ್ತದೆ. ವೇಟ್ ಮಾಡೋಣ 6 ನಿಮಿಷ. ಆರ್ಡ್ರು ಬಂದ್ಮೇಲೆ ಆರ್ಡ್ರು ಬಂದೇ ಬಿಟ್ಟು ಆರ್ಡ್ರು ರೆಡಿ ಆಗಿದೆ ಆಗಲೇ. ಬನ್ನಿ ಹೋಗಿ ಮೇಲೆ ನಿಲ್ಸ್ಕೊಂಡು.
ಒಂದು ಊಟ? ಸ್ನೇಹಿತರೆ, ಝೊಮ್ಯಾಟೊ ಅಂದ್ರೆ ನಾನು ಅಂದ್ರೆ ಏನೋ ಅನ್ಕೊಂಡಿದ್ದೆ, ಅಂದ್ರೆ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ, ಸ್ಕೂಟಿ ಹೊಡಿತಾರ ಆರಾಮಾಗಿ ಹಿಂಗ್ ಪಿಕಪ್ ಡ್ರಾಪ್ ಅಂತ. ಬಟ್ ಆದ್ರೆ 3 ಗಂಟೆಯಿಂದ ಜೊತೆಗೆ ಅದೀನಿ ನೋಡ್ರಿ. ಈಗ ಸಂಜೆ, ಈಗ ರಾತ್ರಿ 8 ಗಂಟೆ ಆಯ್ತು. ಬರೀ ಎಷ್ಟು 180 ಅಲ್ಲ, 180 ರುಪೀಸ್ ಆಗೈತೆ ನೋಡ್ರಿ. ಈಗ ಲಾಸ್ಟ್ ಇದೊಂದು ಆರ್ಡರ್ ಆಯ್ತಂದ್ರೆ ಒಬ್ಬೊಬ್ಬ 200 ನೋಡ್ರಿ. ಮಧ್ಯಾಹ್ನದಿಂದ ಬರೀ 200 ರೂಪಾಯಿ. ಟೊಮ್ಯಾಟೊ ನಿಜವಾಗ್ಲೂ ಟೊಮ್ಯಾಟೊ ಲೈಫ್, ಟೊಮ್ಯಾಟೊ ನಾಟ್ ಈಸಿ. ಟೊಮ್ಯಾಟೊ ಬಗ್ಗೆ ಬಹಳ ಬೇಜಾರಾಗ್ತಿದೆ ಅರ್ನಿಂಗ್ಸ್ ನೋಡಿ ನನಗೇನೆ. ಒಂದೊಂದ್ಸಲ ಅನ್ಸುತ್ತೆ ಯಾಕಾದ್ರೂ ಝೊಮ್ಯಾಟೊ ಮಾಡ್ತಾ ಇದೀನಪ್ಪ ಅಂದ್ರೆ ಅಂತ ಅನ್ಸುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಮನೆ ಪರಿಸ್ಥಿತಿ ಹಾಗೂ ಮನಿ ಪರಿಸ್ಥಿತಿ ಇರೋದ್ರಿಂದ ಝೊಮ್ಯಾಟೊ ಮಾಡ್ಲೇಬೇಕು, ಇಲ್ಲಾಂದ್ರೆ ಜೀವನ ನಡೆಯಲ್ಲ. ಯಾವ್ದಾರ ಇರ್ಲಿ ಕೆಲಸ ಮಾಡ್ಬೇಕು. ಅವ್ರು ಏನೋ ಅಂತಾರೆ, ಇವ್ರು ಏನೋ ಅಂತಾರೆ ಅಂತ ನಾವು ಕೆಲ್ಸ ಬಗ್ಗೆ ನಾಚಿಕೆ ಪಡ್ಕಂತ ಹೋದ್ರೆ ಆ ಕೆಲ್ಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಮಾತು ಅಂತ ನೆನಪಲ್ಲಿ ಇಟ್ಕೊಳ್ರಿ. ಇದು ಮಾತ್ರ 100% ನಿಜ. ಇದು ಜೀವನದಲ್ಲಿ ಯಾವ್ದೇ ಕೆಲಸ ಸಿಗ್ಲಿ, ನೀವು ಯಾವೇ ಮಟ್ಟಕ್ಕೆ ಬೆಳೀರಿ, ಆದ್ರೆ ನೀವು ಸಣ್ಣ ಮಟ್ಟದಿಂದ ಬೆಳೆದಿರೋ ಕೆಲ್ಸನ ಯಾವತ್ತೂ ಮರಿಬೇಡ್ರಿ. ಒಂದು ರೆಸ್ಪೆಕ್ಟ್ ಅಂತ ಕೊಡಿ ಆ ಕೆಲ್ಸಕ್ಕೆ. ಆ ಕೆಲ್ಸನ ಯಾವತ್ತೂ ಮರೆಯದೆ ರೆಸ್ಪೆಕ್ಟ್ ಕೊಡ್ಕಂತ ಆ ಕೆಲ್ಸನ ಮಾಡಿ ಅಂತ ನಾವು ಲೊಕೇಶನ್ ಹತ್ರ ಬಂದಿದ್ದೀವಿ. ಲಾಸ್ಟ್ ಕ್ಯಾಶ್ ಆನ್ ಡೆಲಿವರಿ ಬಂದ್ಬಿಟ್ಟಿದೆ. ಲಾಸ್ಟ್ ಆರ್ಡರ್ನೇ ಕ್ಯಾಶ್ ಆನ್ ಡೆಲಿವರಿ ಬಂದಿದೆ. ಕಸ್ಟಮರಿಗೆ ಕಾಲ್ ಮಾಡೋಣ, ಕಾಲ್ ಮಾಡಿಬಿಟ್ಟು ಆರ್ಡರ್ ಕೊಟ್ಟು ಅವ್ರು ಕ್ಯಾಶ್ ಕೊಡ್ತಾರೋ ಇಲ್ಲ ಫೋನ್ ಪೇ ಮಾಡ್ತಾರೋ ನೋಡೋಣ. ಕಾಲ್ ಮಾಡೋಣ, ಮಾಡಿ ಇದು ಡೆಲಿವರಿ ಕೊಟ್ಟು ಹೋಗೋಣ ಫ್ರೆಂಡ್ಸ್. ಅಂತ ಇಂಥವ್ರು ನೋಡಿದ್ರಲ್ಲ, ಝೊಮ್ಯಾಟೊ ಲೈಫ್ ಈ ಥರ ಇರುತ್ತೆ. ನಾನು ಜಸ್ಟ್ ಪಾರ್ಟ್ ಟೈಮಿಂದ ತೋರಿಸಿದ್ದಷ್ಟೇ, ಅಂದರೆ ಅರ್ಧದಿಂದ. ಫುಲ್ ಬೆಳಗ್ಗಿಂದ ಎಷ್ಟೊಂದು ಜನ ಅಲ್ಲಿ ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದರು. ಬೆಳಗ್ಗಿಂದ ಮಾಡಿದವ್ರದ್ದು ಇನ್ನೂ 300 ರೂಪಾಯಿ 400 ರೂಪಾಯಿ ಆಗಿದೆ ಅಂತ ಅಂತಿದ್ರು. ಅವರೇ ಫೋನ್ ಮಾಡಿದ್ದಾರೆ, ರಿಸೀವ್ ಮಾಡಿ ಮಾತಾಡೋಣ. ಹಲೋ ಸರ್, ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ. ಹಾಂ ಸರ್, ಬನ್ನಿ ಸರ್. ಆರ್ಡ್ರ್ ಕೊಟ್ವಿ, ಲಾಸ್ಟ್ ಆರ್ಡ್ರು ಡೆಲಿವರಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮ ಜೀವನ. ಸ್ನೇಹಿತರೆ, ಈಗ ಲಾಸ್ಟ್ ಆರ್ಡ್ರ್ ಇತ್ತು, ಮುಗೀತು. ಬಟ್ ಝೊಮ್ಯಾಟೊ ನಿಜವಾಗ್ಲೂ ಎಷ್ಟು ಕಷ್ಟ ಇರುತ್ತೆ ನೋಡಿ. ಇದು ಜಸ್ಟ್ ನನ್ನ ಫ್ರೆಂಡ್ ಎಕ್ಸಾಂಪಲ್ ಅಷ್ಟೇ. ಬಟ್ ಝೊಮ್ಯಾಟೊ ಮಾಡೋ ಹುಡುಗರದ್ದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕಷ್ಟಗಳಿರುತ್ತೆ. ನಾನು ಬರೀ ಜಸ್ಟ್ ಮಧ್ಯಾಹ್ನದಿಂದ ಇದೀನಿ ನೋಡ್ರಿ. ಬರೀ ಸಂಜೆ ತನಕ, ಅಂದರೆ ಮಧ್ಯಾಹ್ನದಿಂದ ರಾತ್ರಿ 8-9 ಗಂಟೆ ತನಕ ಇದಕ್ಕೆ ಬರೀ ಕೇವಲ 200 ರೂಪಾಯಿ. 200 ಆಗಿದೆಯಲ್ಲ. ಒಂದೊಂದ್ಸಲಿ 9 ಗಂಟೆವರೆಗೂ ಅಂತೂ ಅಲ್ಲ, ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿದ್ದೀನಿ. ಆದರೆ 300, ಒಂದೊಂದ್ಸಲಿ 300, 400, 500 ರೂಪಾಯಿ ತನಕ ಹೋಗಿದೆ. ಆದರೆ ಈಗ ಈ ಮಂತಿಂದ ಯಾಕೋ ತುಂಬ ಡೌನ್ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಝೊಮ್ಯಾಟೊ ನಿಜವಾಗ್ಲೂ ತುಂಬ ಕಷ್ಟ ಇದೆ. ತುಂಬ ಕಷ್ಟ ಇದೆ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಫ್ರೆಂಡು ಝೊಮ್ಯಾಟೊ ಲೈಫ್ ಹೇಗಿದೆ ಅಂತ ನೋಡ್ಬೇಕಂತ ವಿಡಿಯೋನ ಮಾಡಿದ್ದಾನೆ. ಯಾರು ತಪ್ಪದೆ ವಿಡಿಯೋ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಜೀವನ ಹೇಗಂತ ಪಾಠ ಕಲಿಬೇಕು ಅವರು. ಯಾಕಂದರೆ 20 ರೂಪಾಯಿನೂ ದುಡಿಯೋಕೆ ತುಂಬ ಕಷ್ಟಪಡ್ತೀವಿ. ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಯಾರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ವಿಡಿಯೋ ಬೇಕಂದರೆ, ಯಾವ್ದಾದ್ರು ವಿಡಿಯೋ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ. ಆ ವಿಡಿಯೋ ಮಾಡ್ತೀರಪ್ಪ? ಖಂಡಿತ ಮಾಡ್ತೀನಿ. ನಿಮ್ಗೆ ಯಾವ ವಿಡಿಯೋ ಬೇಕು ನೆಕ್ಸ್ಟ್ ವಿಡಿಯೋ ಕಮೆಂಟ್ ಹಾಕಿ, ನಾನು ಆ ವಿಡಿಯೋ ಮಾಡ್ತೇನೆ. ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಝೊಮ್ಯಾಟೊ ಅಂದರೆ ಝೊಮ್ಯಾಟೊ ಡೆಲಿವರಿ ಬಾಯ್ ಅವರ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಶುಭರಾತ್ರಿ.